ನಮಸ್ಕಾರ. ಮುಖ್ಯಾಂಶಗಳು. ಇದೇ 25ಕ್ಕೆ 1ರಿಂದ 5ನೇ ತರಗತಿ ಶಾಲೆಗಳ ಪುನರಾರಂಭ. 50% ಹಾಜರಾತಿ, ಪೋಷಕರ ಅನುಮತಿ ಕಡ್ಡಾಯ. ಬಿಸಿ ನಾಗೇಶ್. ಮೈಶುಗರ್ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದಲ್ಲೇ ಮುಂದುವರಿಕೆ, ಶೀಘ್ರ ಕಬ್ಬು ಅರೆಯುವ ಪ್ರಕ್ರಿಯೆ ಆರಂಭ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರಕ್ಕೆ ಸಚಿವ ರಾಜೀವ್ ಚಂದ್ರಶೇಖರ್ ಭೇಟಿ. ಎಲೆಕ್ಟ್ರಾನಿಕ್ ಉಪಕರಣಗಳ ವಿನ್ಯಾಸ ಅಭಿವೃದ್ಧಿ ಕುರಿತು ಸಮಾಲೋಚನೆ. ಹಾಗೂ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ, ಬಂಡವಾಳ ಹೂಡಿಕೆ ಆಕರ್ಷಣೆಗೆ ಹಲವು ಸುಧಾರಣಾ ಕ್ರಮ. ನಿರ್ಮಲಾ ಸೀತಾರಾಮನ್. ವಾರ್ತೆಗಳ ವಿವರ. 1 ವರ್ಷ 7 ತಿಂಗಳಿನ ಬಳಿಕ ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ತರಗತಿಗಳ ಪುನರಾರಂಭಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ಇದೇ 25ರಿಂದ 1ರಿಂದ 5ನೇ ತರಗತಿಗಳನ್ನು ಪುನರಾರಂಭಿಸಲಾಗುವುದು ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಈ ಸಂಬಂಧ ವಿಸ್ತೃತ ಮಾರ್ಗಸೂಚಿ ಹೊರಡಿಸಲಾಗಿದ್ದು, ಕೊರೋನಾ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಿ ಶಾಲೆಗಳ ಪುನರಾರಂಭಕ್ಕೆ ಅನುಮತಿ ನೀಡಲಾಗಿದೆ. ಮಾರ್ಗಸೂಚಿ ಅನ್ವಯ ತರಗತಿಯಲ್ಲಿ 50% ಮಕ್ಕಳಿಗೆ ಮಾತ್ರ ಹಾಜರಾತಿ ಅವಕಾಶ ನೀಡಲಾಗಿದ್ದು, ಶಾಲೆಗಳಿಗೆ ಹಾಜರಾಗಲು ಪೋಷಕರ ಅನುಮತಿ ಕಡ್ಡಾಯವಾಗಿದೆ. ಕೋವಿಡ್ ತಾಂತ್ರಿಕ ಸಮಿತಿಯು ಶಾಲೆ ಆರಂಭಿಸಲು ಒಪ್ಪಿಗೆ ನೀಡಿದ್ದು, ಜಿಲ್ಲಾ ಹಾಗೂ ಗಡಿ ಭಾಗಗಳಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಸಮಗ್ರ ಅವಲೋಕನದ ಬಳಿಕ ಪ್ರಾಥಮಿಕ ಹಂತದಿಂದಲೇ ಶಾಲೆಗಳನ್ನು ಆರಂಭಿಸುವಂತೆ ಸೂಚಿಸಿದೆ. ಹೀಗಾಗಿ ಸರ್ಕಾರ ಸೂಕ್ತ ನಿರ್ಧಾರವನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ಶನಿವಾರ ಸಹಿತ 6ನೇ ತರಗತಿಯ ಮುಂದಿನ ಮಕ್ಕಳುಗಳು ಈಗ ಶಾಲೆ ಪ್ರಾರಂಭ ಆಗ್ತಾರೆ. ಈ ಮಕ್ಕಳದ್ದು 1ನೇ ತಾರೀಕಿನ ನಂತರ ಈ ನಿರ್ಣಯ ತಗೊಂಡಿದೆ. 25 ತಿಂಗಳಿಂದ ಮಕ್ಕಳುಗಳು ಶಾಲೆಗೆ ಬಂದಿದ್ದೇ ಇದ್ದಿಲ್ಲ. ಅವ್ರಿಗೆ ಶಾಲೆಯ ರೂಢಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮೊದಲನೇ 1 ವಾರ ಮಾತ್ರ ಮಧ್ಯಾಹ್ನದ ತನಕ ಮಾತ್ರ ಶಾಲೆಯನ್ನು ಮಾಡ್ತೀವಿ. 1ನೇ ತಾರೀಕಿನ ನಂತರ ಪೂರ್ಣ ಪ್ರಮಾಣದ ಶಾಲೆ, ಮಧ್ಯಾಹ್ನದ ಬಿಸಿ ಊಟವನ್ನು ಕೊಟ್ಟ ಪೂರ್ಣ ಪ್ರಮಾಣದ ಶಾಲೆಗಳನ್ನ ಪ್ರಾರಂಭ ಮಾಡುವಂಥದ್ದು. ಮಕ್ಕಳಲ್ಲಿ SOPಯನ್ನ ಪುಟ್ಟ ಮಕ್ಕಳಿಂದ ಅವರಲ್ಲಿ ಇನ್ನೊಂಚೂರು ಎಚ್ಚರಿಕೆ ತಗೋಬೇಕು ಅನ್ನೋದು ಕಾರಣಕ್ಕೋಸ್ಕರ ನಮ್ಮ DDPIಗಳು BOಗಳಿಗೆ ತುಂಬ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀವಿ. ಆ ಮಕ್ಕಳಲ್ಲಿ ಜಾಗೃತಿ ತರೋದಕ್ಕೋಸ್ಕರ ದಿನ ಒಂದು ಸ್ವಲ್ಪ ಹೊತ್ತು ಕೋವಿಡ್ನ ಬಗ್ಗೆ ಸಹಿತ ವಿಚಾರವನ್ನು ತಿಳಿಸಿ ಹೇಗೆ ಕೋವಿಡನ್ನು ಫೈಟ್ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ತಾರೆ. ತಿಂಗಳಲ್ಲಿ 25ನೇ ತಾರೀಕಿಂದ ಅರ್ಧ ದಿನ ಮಾಡ್ತಾ ಇದ್ದೀವಿ. ಶನಿವಾರ ಬರಲ್ಲ ಅಂತ 1ನೇ ತಾರೀಕಿಂದ ನೆಕ್ಸ್ಟ್ ಮಂತ್ ಇಂದ ಪೂರ್ಣ ಪ್ರಮಾಣದಲ್ಲಿ. ಮಂಡ್ಯದ ಮೈಶುಗರ್ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ರೈತ ಮುಖಂಡರ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಧಾನಸೌಧದಲ್ಲಿಂದು ಸಭೆ ನಡೆಸಿದರು. ಮೈಶುಗರ್ ಕಾರ್ಖಾನೆಯನ್ನು ಸರ್ಕಾರಿ ಸ್ವಾಮ್ಯದಲ್ಲಿ ನಡೆಸಬೇಕು ಎಂದು ಆಗ್ರಹಿಸಿ ಮಂಡ್ಯ ಜಿಲ್ಲಾ ರೈತರ ಹಿತರಕ್ಷಣಾ ಸಮಿತಿ ಒತ್ತಾಯ ಮಾಡಿತ್ತು. ಈ ನಿಟ್ಟಿನಲ್ಲಿ ಇಂದು ಮೈಶುಗರ್ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನ ಕುರಿತು ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ರೈತ ಮುಖಂಡರೊಂದಿಗೆ ಮುಖ್ಯಮಂತ್ರಿ ಚರ್ಚೆ ನಡೆಸಿದರು. ಸಚಿವರಾದ JC ಮಾಧುಸ್ವಾಮಿ, KC ನಾರಾಯಣಗೌಡ, ST ಸೋಮಶೇಖರ್, ಶಂಕರ್ ಪಾಟೀಲ್ ಮುನೇನಕೊಪ್ಪ, ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಹಾಗೂ ಆ ಭಾಗದ ಶಾಸಕರು, ರೈತ ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಬಳಿಕ ಬಸವರಾಜ ಬೊಮ್ಮಾಯಿ, ಮೈಶುಗರ್ ಕಾರ್ಖಾನೆ ಪುನಶ್ಚೇತನಗೊಳಿಸಲು ಈಗಾಗಲೇ ಸಚಿವ ಸಂಪುಟದಲ್ಲಿ ಚರ್ಚಿಸಲಾಗಿದ್ದು, ಹಾಲಿ ಕಾರ್ಖಾನೆಯಲ್ಲಿನ ಯಂತ್ರೋಪಕರಣಗಳ ವಸ್ತುಸ್ಥಿತಿ, ಪುನಶ್ಚೇತನ ಬಳಿಕ ಕಾರ್ಖಾನೆಗೆ ಕಬ್ಬು ಪೂರೈಕೆ ಮಾಡುವ ರೈತರಿಗೆ ಸದಸ್ಯತ್ವ, ಕಾರ್ಖಾನೆ ಸುಗಮವಾಗಿ ನಡೆಯಲು ಅಗತ್ಯವಿರುವ ಹಣಕಾಸು ನೆರವು ಇತ್ಯಾದಿಗಳ ಕುರಿತು ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ವರದಿ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಸಮಗ್ರ ಪರಿಶೀಲನೆ ನಡೆಸಬೇಕು. ತಜ್ಞ ಅಧಿಕಾರಿಗಳು ನೀಡುವ ವರದಿಯನ್ನು ಪಡೆದು ಬಳಿಕ ಸಚಿವ ಸಂಪುಟದಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಶೀಘ್ರ ಕಾರ್ಖಾನೆಯಲ್ಲಿ ಕಬ್ಬು ಅರೆಯುವ ಪ್ರಕ್ರಿಯೆ ಆರಂಭಿಸಲು ಯಂತ್ರೋಪಕರಣಗಳನ್ನು ಸಜ್ಜುಗೊಳಿಸಲು ಸೂಚಿಸಲಾಗಿದೆ. ಮೈಶುಗರ್ ಕಾರ್ಖಾನೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಇದೆಲ್ಲವನ್ನು ಸೂಪರ್ವೈಸ್ ಮಾಡೋದಕ್ಕೆ ಒಬ್ಬ ಅಲ್ಲಿ ದಕ್ಷ ಅಧಿಕಾರಿಗಳನ್ನು, ಒಬ್ಬ MDನ ಮತ್ತು ಈ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ ಇರುವಂಥವ್ರನ್ನ ನೇಮಿಸಿ, ಆಮೇಲೆ ಒಬ್ಬರು ನಮ್ಮ AG ಕೊಡುವಂಥ ಒಬ್ಬ ಅಕೌಂಟೆಂಟನ್ನು ಕೂಡ ನೇಮಿಸಿ, ಯಾಕಂದರೆ ಸರಿಯಾಗಿ ಎಲ್ಲ ನೋಡಿಕೊಂಡು ಅವರೆಲ್ಲ ಕೊಡುವಂಥ ರಿಪೋರ್ಟನ್ನು ತೆಗೆದುಕೊಂಡು ಮತ್ತೆ ಕ್ಯಾಬಿನೆಟ್ಟಿಗೆ ಹೋಗಿ ಕ್ಯಾಬಿನೆಟ್ನಲ್ಲಿ ಅಂತಿಮ ತೀರ್ಮಾನ ಮಾಡ್ತೀವಿ. ಆದರೆ ಈ ಮಧ್ಯೆ ಅಲ್ಲಿ ಮುಂದಿನ ಸೀಸನ್ನಲ್ಲಿ ನಾವು ಕಬ್ಬನ್ನು ಅರಗಿಸ್ತೇವೆ ಅನ್ನುವಂಥ ಒಂದು ಫರ್ಮ್ ನಿರ್ಣಯ ಅದು. ಆ ಮುಂದಿನ ಸೀಸನ್ ಕಬ್ಬು ಅರಗಿಸೋದಕ್ಕೆ
ನಾವು ಈಗಲಿಂದಲೇ ಕೆಲವು ಮೆಷಿನರಿನ ಅಪ್ಡೇಟ್ ಮಾಡೋದು, ಓರಲಿಂಗ್ ಮಾಡುವಂಥದ್ದು, ಅದಕ್ಕೆಲ್ಲದಕ್ಕೂ ಏನೆಲ್ಲ ಬೇಕು ಅದಕ್ಕೆ ಇಮಿಡಿಯೇಟ್ಲಿ ಎಷ್ಟು ಹಣ ಬೇಕು ಅದನ್ನು ಕೂಡ ನಾನು ಬಿಡುಗಡೆ ಮಾಡ್ತೀನಿ. ಈಗೇನು ಲಾಸ್ಟ್ ಟೈಮ್ ಖಾಸಗೀಕರಣ ಆಗಿತ್ತು ಆ ನಿರ್ಣಯವನ್ನು ಸದ್ಯಕ್ಕೆ ಕಾರ್ಯಾಚರಣೆಯನ್ನು ಮಾಡದಿರೋದಕ್ಕೆ ತೀರ್ಮಾನ ಮಾಡಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಇಂದು ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಬಳಿಕ ಕೇಂದ್ರದ ಸ್ಟುಡಿಯೋ ಹಾಗೂ ಇನ್ನಿತರೆ ಸೌಲಭ್ಯಗಳನ್ನು ವೀಕ್ಷಿಸಿದರು. ಇದೇ ಸಂದರ್ಭದಲ್ಲಿ ಅವರು ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ರೆಕಾರ್ಡಿಂಗ್ ಕಾರ್ಯವನ್ನು ವೀಕ್ಷಿಸಿದರು. ನಂತರ ಆಜಾದಿ ಕಾ ಅಮೃತ ಮಹೋತ್ಸವ ಕುರಿತ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡರು. ಸಚಿವ ಎಸ್ ಅಂಗಾರ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಸಂದೇಶ ನೀಡಿದ ಡಾಕ್ಟರ್ ಎಲ್ ಮುರುಗನ್, ದೇಶದ ಒಬ್ಬ ಅಪ್ರತಿಮ ಹೋರಾಟಗಾರರ ಜೀವನಗಾಥೆಯನ್ನು ಬಿಂಬಿಸುವ ಈ ಒಂದು ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಸ್ವಾತಂತ್ರ್ಯದ ಸ್ಫೂರ್ತಿದಾಯಕ ಕಥಾನಕವಾಗಿದೆ ಎಂದು ತಿಳಿಸಿದರು. Because the viewers are enjoying our programs from this studio. ಸಂದೇಶ ನೀಡಿದ ಡಾಕ್ಟರ್ ಎಲ್ ಮುರುಗನ್, ದೇಶದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಆಕಾಶವಾಣಿ ಹಾಗೂ ದೂರದರ್ಶನ ವಾಹಿನಿಗಳಲ್ಲಿ ಪ್ರತಿದಿನ ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರ ಜೀವನಗಾಥೆಯನ್ನು ಬಿಂಬಿಸುವ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಜನರಿಗೆ ಪರಿಚಯವಿಲ್ಲದ ಹಾಗೂ ನಾಡಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಸ್ವಾತಂತ್ರ್ಯ ಸೇನಾನಿಗಳ ಈ ಪರಿಚಯ ಮಾಲಿಕೆ ಅತ್ಯಂತ ಯಶಸ್ವಿಯಾಗಿ ಮೂಡಿಬರುತ್ತಿದ್ದು ಸ್ವಾತಂತ್ರ್ಯದ ಸ್ಫೂರ್ತಿದಾಯಕ ಕಥಾನಕವಾಗಿದೆ ಎಂದು ತಿಳಿಸಿದರು. ಫ್ರೀಡಮ್ ಮೂವ್ಮೆಂಟ್, those who unknown to or unpopular to the public, so our All India Radio is trying to take all the unsung heroes, so we are taking his contribution to the freedom movement to the public. ಕೇಂದ್ರ ಮಾಹಿತಿ ತಂತ್ರಜ್ಞಾನ ಮತ್ತು ಕೌಶಲ್ಯಾಭಿವೃದ್ಧಿ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಬೆಂಗಳೂರಿನಲ್ಲಿಂದು ಎಲೆಕ್ಟ್ರಾನಿಕ್ ಆಡಳಿತ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಇದೇ ವೇಳೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕುರಿತು ಇರುವ ಸಮಸ್ಯೆ ಮತ್ತು ಸವಾಲುಗಳ ಬಗ್ಗೆ ಈ ಆಡಳಿತ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಈ ಮಧ್ಯೆ ಸಚಿವರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಸಿಡಿಎಸಿಗೆ ಭೇಟಿ ನೀಡಿದರು. ಸಿಡಿಎಸಿ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಸುದರ್ಶನ್ ಎಸ್ಡಿ ಅವರೊಂದಿಗೆ ಸಂವಾದ ನಡೆಸಿದ ಸಚಿವರು ಇಂಡಸ್ ಐಒಟಿ ಕಿಟ್ ಅನಾವರಣಗೊಳಿಸಿದರು. ಬಳಿಕ ಸಚಿವರು ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಸೆಮಿಕಂಡಕ್ಟರ್ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವ ಪ್ರಯತ್ನಗಳು ನಡೆದಿವೆ. ಎಲೆಕ್ಟ್ರಾನಿಕ್ಸ್ ಹಾಗೂ ಸೆಮಿಕಂಡಕ್ಟರ್ ಉತ್ಪಾದನೆ ವಲಯದಲ್ಲಿ ಭಾರತ ಗಣನೀಯ ಪ್ರಗತಿ ಸಾಧಿಸಬೇಕಿದೆ. ಈ ನಿಟ್ಟಿನಲ್ಲಿ ತಜ್ಞರೊಂದಿಗೆ ಸಮಾಲೋಚನೆ ನಡೆಸಲಾಗಿದೆ. To expand the semiconductor ecosystem in our country and make India a global leader in semiconductors and electronics. And we have met the brightest and the best minds in semiconductor in India today, and I was happy to interact with them and get their opinions and views about what the government should do to make the Prime Minister's vision a reality. ಸಿಡ್ಯಾಕ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಸುದರ್ಶನ್ ವಿವಿಧ ಯಂತ್ರೋಪಕರಣಗಳು, ಎಲೆಕ್ಟ್ರಾನಿಕ್ ಉಪಕರಣಗಳ ತಂತ್ರಜ್ಞಾನ ಕುರಿತು ಸಚಿವರಿಗೆ ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಲಾಗಿದ್ದು, ಈ ವಲಯದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರವಾಗಿ ರೂಪುಗೊಳ್ಳಲು ಅಗತ್ಯವಿರುವ ಸುಧಾರಣೆಗಳ ಕುರಿತು ಚರ್ಚಿಸಲಾಗಿದೆ ಎಂದರು. The Honorable Minister has launched it, so it will be available soon on the GEM portal. And then the Minister also had a complete discussion with the semiconductor industry, and where the views and the requirements of the country to make India a super power in semiconductor ecosystem also happened. ಮನು ವಿಕಾಸ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿಂದು ಆಯೋಜಿಸಿದ್ದ ಕೆರೆ ಸಮಾವೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಚಾಲನೆ ನೀಡಿದರು. ಬಳಿಕ ಸಚಿವರು ಬೇಡ್ತಿ ನದಿಯಿಂದ ನೀರು ಪೂರೈಸುವ 3ನೇ ಹಂತದ ಯೋಜನೆಗೆ ಈಗಾಗಲೇ ಅನುಮೋದನೆ ನೀಡಲಾಗಿದೆ. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಮೂಲಕ ರೈತರಿಗೆ ಎಲ್ಲ ರೀತಿಯ ಸೌಲಭ್ಯ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ರೈತರ ಆದಾಯ ಹೆಚ್ಚಿದಲ್ಲಿ ಬಡತನ ನಿರ್ಮೂಲನೆಯು ಸಾಧ್ಯವಾಗಲಿದೆ ಎಂದರು. ರೈತರು ಕೃಷಿಯಿಂದ ವಿಮುಖವಾದರೆ ಅಂತಹ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ದೇಶದ ಕೃಷಿಕರನ್ನು ಗೌರವಿಸುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರೈತರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು.
20 ವರ್ಷಗಳ 14 ವರ್ಷ ಬಂಗಾಳದ ನಾವು ಮಾಡಿದ್ವಿ. ಈ ಭಾಗದ ಕೆಳಗಡೆ ನೀರು ತುಂಬಿಸಿದೆ, ಅಲ್ಲಿ ಅಂತರ್ಜಲ ಜಾಸ್ತಿ ಆಗುತ್ತೆ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಕೊಪ್ಪಳ ಜಿಲ್ಲಾ ನೆಹರು ಯುವ ಕೇಂದ್ರ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಫಿಟ್ ಇಂಡಿಯಾ ಜಾಗೃತಿ ನಡಿಗೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕ್ರೀಡಾಂಗಣದಿಂದ ಕುಷ್ಟಗಿ ವೃತ್ತದವರೆಗೆ ಹಮ್ಮಿಕೊಂಡಿದ್ದ ಸ್ವಾತಂತ್ರ್ಯ ಓಟದಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಎನ್ಎಸ್ಎಸ್, ಎನ್ಸಿಸಿ ಸ್ವಯಂ ಸೇವಕರು ಪಾಲ್ಗೊಂಡಿದ್ದರು. ಡಿಡಿ ನ್ಯೂಸ್ನೊಂದಿಗೆ ಎನ್ಎಸ್ಎಸ್ ಸಂಯೋಜನಾಧಿಕಾರಿ ಡಾಕ್ಟರ್ ಶಿರೂರ್ ಮಠ ಸ್ವಾತಂತ್ರ್ಯ ಓಟದಿಂದ ಸಾರ್ವಜನಿಕರಿಗೆ ದೈಹಿಕ ಆರೋಗ್ಯ ಸದೃಢತೆ ಕುರಿತು ಅರಿವು ಮೂಡಿಸುವ ಉದ್ದೇಶವನ್ನು ಹೊಂದಲಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ 500 ರಿಂದ 600 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ವಿವಿಧ ಶಾಲಾ ಕಾಲೇಜುಗಳ ಎನ್ಎಸ್ಎಸ್ ಯೋಜನಾಧಿಕಾರಿಗಳು ಮತ್ತು ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನೆಹರು ಯೋಜನೆ ಕೇಂದ್ರ ಜಿಲ್ಲಾಡಳಿತ ಮತ್ತು ಮತ್ತೋರ್ವ ಸಂಯೋಜನಾಧಿಕಾರಿ ರುದ್ರಾಕ್ಷಿ ದೇವಗುಡಿ ಯುವಜನರಲ್ಲಿ ದೇಶದ ಬಗ್ಗೆ ಜಾಗೃತಿ ಮೂಡಿಸುವ ಮಹತ್ವದ ಕಾರ್ಯ ಇದಾಗಿದೆ ಎಂದರು. ಎನ್ಎಸ್ಎಸ್ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಇದು ಚಿಕ್ಕ ಸ್ಟೇಡಿಯಂನಿಂದ ಹಿಡಿದು ಕುಷ್ಟಗಿ ಸರ್ಕಲ್ವರೆಗೆ ನಾವು ಫಿಟ್ ಇಂಡಿಯಾ ರನ್ ಮಾಡಿದ್ದೇವೆ ಮತ್ತು ಈಗ ಅದರಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ದಕ್ಕೆ ಹೆಮ್ಮೆ ಪಡುತ್ತೇನೆ. ಉತ್ತರಾಖಂಡದಲ್ಲಿ 18 ವರ್ಷ ದಾಟಿದ ಎಲ್ಲ ಅರ್ಹ ನಾಗರಿಕರಿಗೆ ಕೋವಿಡ್ ಲಸಿಕೆಯ ಪ್ರಥಮ ಡೋಸ್ ನೀಡಲಾಗಿದೆ. ಲಸಿಕಾಕರಣದ ಮೊದಲ ಡೋಸ್ನ 100% ಸಾಧನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಕೋವಿಡ್ ವಿರುದ್ಧದ ದೇಶದ ಹೋರಾಟದಲ್ಲಿ ಉತ್ತರಾಖಂಡ್ನ ಸಾಧನೆ ಮಹತ್ವಪೂರ್ಣವಾಗಿದೆ. ಜಾಗತಿಕ ಸೋಂಕಿನ ವಿರುದ್ಧ ಹೋರಾಡುವಲ್ಲಿ ದೇಶದ ಲಸಿಕೆ ಅಭಿಯಾನವು ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಇದರ ಗುರಿ ಸಾಧನೆಯಲ್ಲಿ ಜನರ ಭಾಗವಹಿಸುವಿಕೆ ಮಹತ್ವದ್ದು ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿವಿಧ ರಾಜ್ಯಗಳ ಪೊಲೀಸ್ ಮಹಾನಿರ್ದೇಶಕರೊಂದಿಗೆ ದೆಹಲಿಯಲ್ಲಿಂದು ಸಭೆ ನಡೆಸಿದರು. ಆಂತರಿಕ ಭದ್ರತೆ ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಾಗಿದ್ದು, ಸಭೆಯಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, ವಿವಿಧ ಭದ್ರತಾ ಪಡೆಗಳ ಮುಖ್ಯಸ್ಥರು, ರಾಜ್ಯಗಳ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. बैठक से पहले गृह मंत्री ने विभिन्न ऑपरेशन में शहीद हुए सुरक्षा कर्मियों को श्रद्धांजलि ಇದಕ್ಕೂ भी ಮುನ್ನ दी। ವಿವಿಧ ಕಾರ್ಯಾಚರಣೆಗಳಲ್ಲಿ ಹುತಾತ್ಮರಾದ ಪೊಲೀಸರು ಹಾಗೂ ಭದ್ರತಾ ಪಡೆ ಸಿಬ್ಬಂದಿಗೆ ಸಚಿವ ಅಮಿತ್ ಶಾ ಶ್ರದ್ಧಾಂಜಲಿ ಅರ್ಪಿಸಿದರು. ದೇಶದ ಮೂಲಸೌಕರ್ಯ ಅಭಿವೃದ್ಧಿ ವಲಯಕ್ಕೆ ವಿದೇಶಿ ಬಂಡವಾಳ ಹೂಡಿಕೆ ಆಕರ್ಷಿಸಲು ಹಲವು ಸುಧಾರಣಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಫಿಕಿ ಆಯೋಜಿಸಿದ್ದ ಸಮಾವೇಶದಲ್ಲಿ ಸಚಿವರು ಬದಲಾದ ಜಾಗತಿಕ ಪೂರೈಕೆ ಸರಣಿ ವ್ಯವಸ್ಥೆಯಲ್ಲಿ ಹೂಡಿಕೆದಾರರಿಗೆ ಭಾರತದಲ್ಲಿ ಅವಕಾಶಗಳು ಹೆಚ್ಚಿವೆ, ಭಾರತದಲ್ಲಿನ ಪ್ರಸಕ್ತ ಸ್ಪಷ್ಟ ನಾಯಕತ್ವ ಹೂಡಿಕೆಗೆ ಪೂರಕವಾಗಿದೆ ಎಂದರು. ಹಣಕಾಸು ವಲಯದಲ್ಲಿ ತಂತ್ರಜ್ಞಾನ ಮಹತ್ವದ ಪಾತ್ರ ವಹಿಸುತ್ತಿದ್ದು, ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಡಿಜಿಟಲ್ ಆರ್ಥಿಕತೆಗೆ ಭಾರತ ಹೆಚ್ಚಿನ ಆದ್ಯತೆ ನೀಡಿದೆ. ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಡಿಜಿಟಲ್ ಆರ್ಥಿಕತೆ ತನ್ನ ಸಾಮರ್ಥ್ಯ ಸಾಬೀತುಪಡಿಸಿದೆ ಎಂದು ಸಚಿವರು ತಿಳಿಸಿದ್ದಾರೆ. ದೇಶದಲ್ಲಿ ನಾವೀನ್ಯತೆ ಆಧರಿಸಿದ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಹೆಚ್ಚಿದ್ದು, ಹೂಡಿಕೆಗೆ ವಿಪುಲ ಅವಕಾಶಗಳಿವೆ ಎಂದು ಅವರು ಹೇಳಿದ್ದಾರೆ. चुनौतीपूर्ण समय के डिजिटलीकरण की क्षमता का पूरा लाभ उठाया। सीतारमन ने यह भी उल्लेख किया है कि वित्तीय क्षेत्र में प्रौद्योगिकी की भूमिका ಭಾರತದ ಅಭಿವೃದ್ಧಿಯಲ್ಲಿ ಯಹೂದಿ ಸಮುದಾಯದ ಕೊಡುಗೆ ಸ್ಮರಣೀಯ ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಶ್ಲಾಘಿಸಿದ್ದಾರೆ. 5 ದಿನಗಳ ಇಸ್ರೇಲ್ ಭೇಟಿಯಲ್ಲಿರುವ ಸಚಿವರು ಭಾರತೀಯ ಯಹೂದಿ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದರು. ನಿರಾಶ್ರಿತರಾಗಿ ಭಾರತದಲ್ಲಿದ್ದ ಯಹೂದಿ ವಾಲ್ಟರ್ ಕಾಫ್ಮನ್ ಎಂಬುವರು ಸಂಯೋಜಿಸಿದ್ದ ವಿಶಿಷ್ಟ ರಾಗವನ್ನು ಆಕಾಶವಾಣಿ ತನ್ನ ಸಿಗ್ನೇಚರ್ ಟ್ಯೂನ್ ಆಗಿ ಬಳಸುತ್ತಿತ್ತು ಎಂದು ಸಚಿವರು ಉಲ್ಲೇಖಿಸಿದರು. whom we honored with the Sahitya Academy Award. And people of my generation, in fact, grew up with the signature tune of All India Radio that was composed by a Jewish exile in India, Walter Kaufman. ಜಮ್ಮು ಕಾಶ್ಮೀರದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಕುರಿತಂತೆ ಕೇಂದ್ರ ಹಾಗೂ ದುಬೈ ಸರ್ಕಾರಗಳ ನಡುವೆ ಇಂದು ಒಡಂಬಡಿಕೆ ಏರ್ಪಟ್ಟಿತ್ತು.
ಶ್ರೀನಗರದ ರಾಜಭವನದಲ್ಲಿಂದು ಉಪರಾಜ್ಯಪಾಲ ಮನೋಜ್ ಸಿನ್ಹಾ ಸಮ್ಮುಖದಲ್ಲಿ ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹಾಗೂ ದುಬೈ ಸುಲ್ತಾನ್ ಅಹ್ಮದ್ ಬಿನ್ ಸುಲೈಮ್ ಅವರು ಒಡಂಬಡಿಕೆಗೆ ಸಹಿ ಹಾಕಿದರು. ಬಳಿಕ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಸಚಿವ ಪಿಯೂಷ್ ಗೋಯಲ್ ಜಗತ್ತಿನ ಅತ್ಯಂತ ಸುಂದರ ಪ್ರದೇಶ ಎನಿಸಿರುವ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಸೇರಿದಂತೆ ಹಲವು ವಲಯಗಳ ಅಭಿವೃದ್ಧಿಗೆ ಹೆಚ್ಚಿನ ಅವಕಾಶವಿದೆ. ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ದಿಟ್ಟ ನಿರ್ಧಾರಗಳು ಜಮ್ಮು ಕಾಶ್ಮೀರ ಪ್ರಗತಿಗೆ ಪೂರಕವಾಗಿವೆ ಎಂದರು. ಜಮ್ಮು ಕಾಶ್ಮೀರ ಇಂದು ದೇಶದ ಇತರ ಇಲಾಖೆಗಳೊಂದಿಗೆ ಸಮನ್ವಯದಿಂದ ಅಭಿವೃದ್ಧಿಯತ್ತ ಸಾಗಲು ಸಾಧ್ಯವಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿ, ಲಾಜಿಸ್ಟಿಕ್ಸ್, ಕೈಗಾರಿಕಾ ಅಭಿವೃದ್ಧಿ, ಆಹಾರ ಪಾರ್ಕ್ ನಿರ್ಮಾಣ ಮುಂತಾದ ಕ್ರಮಗಳಿಂದ ಇಲ್ಲಿನ ಯುವಜನರಿಗೆ ಹೆಚ್ಚಿನ ಉದ್ಯೋಗಾವಕಾಶ ದೊರೆಯಲಿದ್ದು ಜನರ ಜೀವನ ಮಟ್ಟ ಸುಧಾರಣೆಯಾಗಲಿದೆ. ಕಾಶ್ಮೀರದ ಭವಿಷ್ಯ ಉಜ್ವಲಗೊಳ್ಳಲಿದೆ ಎಂದು ಅವರು ತಿಳಿಸಿದರು. आज के शुभ अवसर पर माननीय मनोज सिन्हा जी के नेतृत्व में एक बहुत अहम और बड़ा फैसला दुबई सरकार ने लिया है. मैं क्राउन प्रिंस का भी धन्यवाद करना चाहूँगा जिन्होंने ये कॉन्फिडेंस दिखाया, ये विश्वास दिखाया जम्मू कश्मीर के ऊपर, यहाँ के नेतृत्व के ऊपर, भारत के नेतृत्व के ऊपर और प्रधानमंत्री मोदी जी के साथ जो उनकी मित्रता है उसके प्रतीक के रूप में आज ये MOU को हमने स्वीकार किए, दस्तखत किए. मैं बधाई दूंगा सुल्तान अहमद जी को जो आज यहाँ पे आए हैं और उनके सभी पूरे टीम मेंबर्स को, और स्वागत करता हूँ आपका भारत में, स्वागत करता हूँ आपका जम्मू कश्मीर में. ಭಾರತದ ಸ್ವಾತಂತ್ರ್ಯ ಹೋರಾಟದ ಆಂದೋಲನವು ಆಧುನಿಕ ಜಗತ್ತು ಕಂಡ ಅತಿದೊಡ್ಡ ಚಳುವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು ಸೇರಿದಂತೆ ಲಕ್ಷಾಂತರ ಮಂದಿ ತ್ಯಾಗ ಮಾಡಿದ ಯಶೋಗಾಥೆ ಎಂದೆಂದಿಗೂ ಅನನ್ಯ. ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದೊಂದಿಗೆ ತೆರೆಮೆರೆಯಲಿದ್ದ ಹಲವು ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚಿತ್ರಣದ ಸುದ್ದಿ ಮಾಲಿಕೆ. ಆಚಾರ್ಯ ವಿನೋಬಾ ಭಾವೆ ಅವರನ್ನು 17 ಅಕ್ಟೋಬರ್ 1940ರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ವೈಯಕ್ತಿಕ ಸತ್ಯಾಗ್ರಹ ನಡೆಸುವಂತೆ ಇವರನ್ನು ಆಯ್ಕೆ ಮಾಡುತ್ತಾರೆ. ಗೋಪಾಲಕೃಷ್ಣ ಗೋಖಲೆ ಅವರು ಗಾಂಧೀಜಿಯವರ ರಾಜಕೀಯ ಗುರುವಾಗಿದ್ದರೆ, ಆಚಾರ್ಯ ವಿನೋಬಾ ಭಾವೆ ಅವರು ಆಧ್ಯಾತ್ಮಿಕ ಶಿಷ್ಯರಾಗಿದ್ದರು. ವೈಯಕ್ತಿಕ ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಗೆ ಜೈಲಿನಲ್ಲಿದ್ದಾಗ ಅವರು ಅನೇಕ ಕೃತಿಗಳ ಅಧ್ಯಯನ ನಡೆಸಿದರು. ಸ್ವರಾಜ್ ಶಾಸ್ತ್ರ, ಸ್ಥಿತಪ್ರಜ್ಞ ದರ್ಶನ್ ಮತ್ತು ಈಶಾವಾಸ್ಯವೃತ ಪುಸ್ತಕಗಳನ್ನು ಇದೇ ಸಂದರ್ಭದಲ್ಲಿ ರಚಿಸಿದರು. 9ನೇ ಜುಲೈ 1945ರಂದು ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ಆಗ ಅವರು ಮಹಾರಾಷ್ಟ್ರದ ಪಾವ್ನಾರ್ಗೆ ಮರಳಿ ಅಲ್ಲಿಂದಲೇ ತಮ್ಮ ಕಾರ್ಯಗಳನ್ನು ಮುಂದುವರಿಸಿದರು. ಬಳಿಕ ಆಚಾರ್ಯ ವಿನೋಬಾ ಭಾವೆ ದೆಹಲಿಗೆ ಬಂದು ರಾಜಸ್ಥಾನದ ಮೇವ್ ಮುಸ್ಲಿಮರ ಪುನರ್ವಸತಿ ಸಮಸ್ಯೆ ಬಗೆಹರಿಸಿದರು. ಮಹಾತ್ಮ ಗಾಂಧೀಜಿ ಮತ್ತು ಆಚಾರ್ಯ ವಿನೋಬಾ ಭಾವೆ ನಡುವಿನ ಚೊಚ್ಚಲ ಭೇಟಿ ಮತ್ತು ಮಾತುಕತೆ 7 ಜೂನ್ 1916ರಂದು ನಡೆಯಿತು. ಬಳಿಕ ವಿನೋಬಾ ಭಾವೆ ತಮ್ಮ ಜೀವನದುದ್ದಕ್ಕೂ ಗಾಂಧೀಜಿಯವರ ಒಡನಾಟ ಹೊಂದಿದ್ದರು. ಸದಾ ಕಾಲ ಗಾಂಧೀಜಿ ಅವರ ಆದರ್ಶ ಮತ್ತು ತತ್ವಗಳನ್ನು ಪಾಲಿಸುತ್ತಾ ಜೀವನ ಸಾಗಿಸಿದ ಇವರು ಭೂದಾನ ಚಳುವಳಿಯ ಮೂಲಕ ಹಿಡುವಳಿದಾರರಿಗೆ ಕೃಷಿ ಭೂಮಿ ಮರುಹಂಚಿಕೆ ಮಾಡಿ ದೇಶದ ಕೃಷಿಕ ಸಮುದಾಯಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ ಮಹಾನ್ ವ್ಯಕ್ತಿ. ಶ್ರೀಮಂತ ಕೃಷಿಕರ ಮನ ಪರಿವರ್ತನೆ ಮಾಡಿ ಸಣ್ಣ ಹಿಡುವಳಿದಾರರಿಗೆ ಭೂಮಿ ಕೊಡಿಸುವ ಮಹತ್ ಕಾರ್ಯ ವಿನೋಬಾ ಭಾವೆ ಅವರಿಗೆ ಸಲ್ಲುತ್ತದೆ. ಇದು ಮಹಾತ್ಮ ಗಾಂಧೀಜಿ ಅವರ ಬಹುದೊಡ್ಡ ಕನಸು ಸಹ ಆಗಿತ್ತು. ನೆಲಗಟ್ಟಿನ ವಾಸ್ತವಗಳ ಮೇಲೆ ಹೆಜ್ಜೆ ಇಟ್ಟು ನಡೆದ ಭಾವೆ ಭೂದಾನದ ಶಾಂತಿಯುತ ಕ್ರಾಂತಿಕಾರಿ ಚಳುವಳಿಯ ವಿಚಾರಧಾರೆ ಹೊಂದಿದ್ದರು. ಅದನ್ನು ನಡೆಸಿ ಯಶಸ್ವಿಯೂ ಆದರು. ವಿನೋಬಾ ಭಾವೆ ನಡೆಸಿದ ಪಾದಯಾತ್ರೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಖ್ಯಾತ ಇಂಗ್ಲಿಷ್ ಕವಿ ಲಾರ್ಡ್ ಆಲ್ಫ್ರೆಡ್ ಟೆನಿಸನ್ ಅವರ ಮೊಮ್ಮಗ ಹ್ಯಾಲಮ್ ಟೆನಿಸನ್ ಅವರು ತಮ್ಮ ಕೃತಿ ದಿ ಸೈಂಟ್ ಆನ್ ದಿ ಮಾರ್ಚ್ ನಲ್ಲಿ ಭಾವೆ ಅವರ ಹೋರಾಟಗಳನ್ನು ಉಲ್ಲೇಖಿಸಿದ್ದಾರೆ. ನಾನೇ ಮಾಡಿದ ತ್ಯಾಗದಿಂದ ಇದೆಲ್ಲ ಆಗಿದೆ, ಇದೆಲ್ಲ ತನ್ನ ಹೋರಾಟ ಶ್ರಮ ಎಂಬ ಹೆಮ್ಮೆಯ ಬಿಗಿಪಟ್ಟು ಸಂತರಾದವರಲ್ಲಿ ಸಹ ಕೊಂಚ ಮಟ್ಟಿಗೆ ಇರುತ್ತದೆ. ಆದರೆ ವಿನೋಬಾ ಭಾವೆ ಅವರಲ್ಲಿ ಇಂತಹ ಮನೋಲಕ್ಷಣಗಳೇ ಇಲ್ಲ.
ನನ್ನನ್ನು ಅನುಕರಿಸು ಎಂದು ಅವರು ಯಾರಿಗೂ ಎಂದಿಗೂ ಹೇಳಲೇ ಇಲ್ಲ ಎಂದು ತಿಳಿಸಿದ್ದಾರೆ. ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ರೈತ ಸಮುದಾಯದ ಕೊಡುಗೆಯನ್ನು ಗುರುತಿಸಿ ಅಭಿನಂದಿಸುವ ನಿಟ್ಟಿನಲ್ಲಿ ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ಬೆಂಗಳೂರಿನಲ್ಲಿಂದು ರೈತ ದಿನ ಆಚರಿಸಲಾಯಿತು. ಬ್ಯಾಂಕ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಅಜಯ್ ಖುರಾನ, ವಲಯ ಪ್ರಬಂಧಕ ಡಾಕ್ಟರ್ ಸುಧಾಕರ್ ನಾಯಕ್ ಮತ್ತಿತರರು ಪಾಲ್ಗೊಂಡರು. ಬಳಿಕ ಅಜಯ್ ಖುರಾನ ಬ್ಯಾಂಕ್ ತನ್ನ 16 ವಲಯ ಕಚೇರಿಗಳಲ್ಲಿ ಕೃಷಿ ಮಾರುಕಟ್ಟೆ ಸಂಸ್ಕರಣಾ ಕೇಂದ್ರಗಳನ್ನು ಆರಂಭಿಸಿ ರೈತರಿಗೆ ಉತ್ತೇಜನ ನೀಡುತ್ತಿದೆ. ಕೃಷಿ ಉತ್ಪನ್ನಗಳಿಗೆ ಹಣಕಾಸು ನೆರವು, ಮಾರುಕಟ್ಟೆ ಚಟುವಟಿಕೆಗಳಿಗೆ ಕ್ರೆಡಿಟ್ ಖಾತೆಗಳನ್ನು ನಿರ್ವಹಿಸುವ ತಿಳುವಳಿಕೆ ಸೇರಿದಂತೆ ಹಲವು ಉದ್ದೇಶಗಳನ್ನು ಈ ಕಾರ್ಯಕ್ರಮ ಹೊಂದಿದೆ ಎಂದರು. For soil, water conservation, what can be done. So new techniques what have been arrived in the for in farm sector. ಒಂದು ಸಾಲ ಸೌಲಭ್ಯ ಹಂಚುವಂತ ಒಂದು ಕಾರ್ಯಕ್ರಮ ಅಲ್ಲ. ಡಾಕ್ಟರ್ ಸುಧಾಕರ್ ನಾಯಕ್ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಯೋಜನೆಗಳನ್ನು ತಲುಪಿಸುವುದು ಬ್ಯಾಂಕ್ನ ಗುರಿಯಾಗಿದೆ ಎಂದು ತಿಳಿಸಿದರು. ಅಥವಾ ಅವರ ಸ್ವಾಸ್ಥ್ಯದ ಬಗ್ಗೆ ಕ್ಯಾಟಲ್ಗಳ ಬಗ್ಗೆ ಸ್ವಾಸ್ಥ್ಯಗಳಾಗಲಿ ಅಥವಾ ಸರ್ಕಾರದ ವಿವಿಧ ಯೋಜನೆಗಳು, ಇನ್ಶೂರೆನ್ಸ್ ಸ್ಕೀಮ್ಗಳಾಗಲಿ ಇವುಗಳನ್ನು ಮತ್ತು ಡಿಜಿಟಲ್ ಈಚಿನ ದಿನಗಳಲ್ಲಿ ಡಿಜಿಟಲ್ ಬಗ್ಗೆ ಬಹಳ ಪ್ರಾಮುಖ್ಯತೆ ಬರ್ತಾ ಇದೆ. ಅದರ ಮಾಹಿತಿಯನ್ನು ಅವರಿಗೆ ಕೊಟ್ಟು ಎಲ್ಲ ರೈತರನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಗೊಳಿಸುವಂತಹ ಈ ಒಂದು ಸಾರ್ವತ್ರಿಕವಾದ ಒಂದು ಕಾರ್ಯಕ್ರಮ. ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳ ಕಾರ್ಯಕಾರಿ ಸಭೆ ದೆಹಲಿಯಲ್ಲಿ ಪ್ರಗತಿಯಲ್ಲಿದೆ. ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸೇರಿದಂತೆ ಪಕ್ಷದ ಹಲವು ಹಿರಿಯ ನಾಯಕರು ಭಾಗವಹಿಸಿದ್ದಾರೆ. ಕೋವಿಡ್ ಸಂಕಷ್ಟದ ನಂತರ ಪ್ರಥಮ ಬಾರಿಗೆ ಪಕ್ಷದ ವಿಸ್ತೃತ ಕಾರ್ಯಕಾರಿ ಸಭೆ ಇದಾಗಿದೆ. ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಕಾರ್ಯತಂತ್ರ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವುದು, ಸಂಘಟನೆ ಬಲಪಡಿಸುವುದು ಮುಂತಾದ ವಿಷಯಗಳ ಕುರಿತು ಚಿಂತನ ಮಂಥನ ನಡೆಯುತ್ತಿದೆ. ಸಭೆಯ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಬಿಜೆಪಿ ಹಿರಿಯ ನಾಯಕ ರಮಣ್ ಸಿಂಗ್, ಕೋವಿಡ್ ಸಂಕಷ್ಟ ಸಮಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಶ್ಲಾಘನೀಯ ಕಾರ್ಯನಿರ್ವಹಿಸಿದ್ದಾರೆ. ಸೋಂಕಿತರಿಗೆ ಔಷಧಿ ಪೂರೈಕೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವುದು, ಆಹಾರ ಪ್ಯಾಕೆಟ್ ವಿತರಣೆ ಸೇರಿದಂತೆ ಸಾಮಾಜಿಕ ವಲಯದಲ್ಲಿ ಬಿಜೆಪಿಯ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಆದರೆ ವಿರೋಧ ಪಕ್ಷಗಳಿಂದ ನಕಾರಾತ್ಮಕ ಧೋರಣೆ ಮುಂದುವರೆದಿದೆ ಎಂದು ಟೀಕಿಸಿದರು. कोविड के इस पूरे कठिन दौर में अन्य राजनीतिक दल के कोई कार्यकर्ता दिखे नहीं, हाइबरनेशन में चले गए, आइसोलेट हो गए, कहीं दिख नहीं रहे थे. भारतीय जनता पार्टी के कार्यकर्ताओं ने आगे निकलकर, वो चाहे उनके लिए दवाई पहुंचाना हो, भोजन की पैकेट की व्यवस्था हो, हॉस्पिटलाइज करने की व्यवस्था हो, उनके लिए ऑक्सीजन की जरूरत हो, अन्य प्रकार के मदद के लिए सड़क में आके पूरे देश में लाखों लाख कार्यकर्ताओं ने अपनी भूमिका निभाई. ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ, ಕಾಶ್ಮೀರ ಸೇರಿದಂತೆ ಹಲವು ವಿಷಯಗಳ ಕುರಿತು ಕಾಂಗ್ರೆಸ್ ಸುಳ್ಳನ್ನು ಪ್ರಚಾರ ಮಾಡುತ್ತಿದೆ. ದೇಶದ ಪ್ರಥಮ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಕುರಿತ ಸತ್ಯವನ್ನು ತಿರುಚುತ್ತಿದೆ ಎಂದು ಟೀಕಿಸಿದರು. ಬೆಂಗಳೂರಿನ ಹಲವೆಡೆ ಇಂದು ಸಂಜೆ ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆ ಸುರಿಯಿತು. ಭಾರೀ ಮಳೆ ಹಿನ್ನೆಲೆಯಲ್ಲಿ ರಸ್ತೆಗಳು ಜಲಾವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡುವಂತಾಗಿದೆ. ಮಳೆಯಿಂದಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಇನ್ನು ಹವಾವರ್ತಮಾನ. ನೈಋತ್ಯ ಮುಂಗಾರು ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿದೆ. ಕರಾವಳಿಯ ಹಲವೆಡೆ, ದಕ್ಷಿಣ ಒಳನಾಡಿನ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ವಿರಾಜಪೇಟೆ 4, ಬೆಳ್ಳೂರು 3, ಮಂಕಿ, ಸರಗೂರು, ಬರಗೂರು, ಪೊನ್ನಂಪೇಟೆ, ಕೊಟ್ಟಿಗೆಹಾರ, ಕುಣನೂರು 2, ಕಾರ್ಕಳ, ಧರ್ಮಸ್ಥಳ, ಸುಳ್ಯ, ಅಂಕೋಲ, ನಾಪೋಕ್ಲು, ಬಂಡೀಪುರ, ಚಿಕ್ಕಮಗಳೂರು, ಕಡೂರು, ಜೈಪುರ, ಹರಪನಹಳ್ಳಿ, ತಿಪಟೂರು, ಕುಣಿಗಲ್ ಮತ್ತು ಆಗುಂಬೆಯಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕೊಪ್ಪಳದಲ್ಲಿ ಗರಿಷ್ಠ 33.5 ಡಿಗ್ರಿ ಸೆಲ್ಸಿಯಸ್, ಬೀದರ್ನಲ್ಲಿ ಕನಿಷ್ಠ 18.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು.
ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ, ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಕೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಹಗುರ ಮಳೆ ಸಾಧ್ಯತೆ, ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 25ಕ್ಕೆ 1ರಿಂದ 5ನೇ ತರಗತಿ ಶಾಲೆಗಳ ಪುನಾರಂಭ, ಶೇಕಡಾ 50ರಷ್ಟು ಹಾಜರಾತಿ, ಪೋಷಕರ ಅನುಮತಿ ಕಡ್ಡಾಯ, ಬಿಸಿ ನಾಗೇಶ್. ಮೈ ಶುಗರ್ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದಲ್ಲಿ ಮುಂದುವರಿಕೆ, ಶೀಘ್ರ ಕಬ್ಬು ಅರೆಯುವ ಪ್ರಕ್ರಿಯೆ ಆರಂಭ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರಕ್ಕೆ ಸಚಿವ ರಾಜೀವ್ ಚಂದ್ರಶೇಖರ್ ಭೇಟಿ, ಎಲೆಕ್ಟ್ರಾನಿಕ್ ಉಪಕರಣಗಳ ವಿನ್ಯಾಸಾಭಿವೃದ್ಧಿ ಕುರಿತು ಸಮಾಲೋಚನೆ. ಹಾಗೂ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ, ಬಂಡವಾಳ ಹೂಡಿಕೆ ಆಕರ್ಷಣೆಗೆ ಹಲವು ಸುಧಾರಣಾ ಕ್ರಮ, ನಿರ್ಮಲಾ ಸೀತಾರಾಮನ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.